ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಡ್ರೋನ್ ಪ್ರತಾಪ್ ಇಷ್ಟ. ಯಾಕೆ? ಅವ್ರದ್ದು ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಏನಿದ್ರು ಡೈರೆಕ್ಟಾಗಿ ಮಾತಾಡ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಇಷ್ಟ ನಮಗೆ. ಈಗ ನಿನ್ನೆ ಒಂದು ಎಪಿಸೋಡಲ್ಲಿ ಅವ್ರು ಎಮೋಷ್ನಲ್ ಆಗಿ ಹೇಳ್ತಾರೆ, ನನ್ನ ಪೊಲೀಸರು ಇರ್ತಾರಲ್ಲ ಹೊಡಿತಾರೆ, ಎಲ್ಲ ಸುತ್ತಮುತ್ತ ಇದು ಮಾಡ್ಕೊಂಡು ನಾನೆಲ್ಲ ಕರ್ಕೊಂಡು ಹೋಗ್ತಾರೆ ಕ್ವಾರಂಟೈನ್ ಇರಬೇಕಾದ್ರೆ ಅಂತ ಹೇಳ್ತಾರೆ. ಬಟ್ ಪೊಲೀಸರನ್ನ ಹೋಗಿ ಕೇಳಿದಕ್ಕೆ ಇಲ್ಲ ನಾವೆಲ್ಲ ಯಾರು ಹೊಡೆದಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ನಿಜ ಯಾರು ತಪ್ಪು? ನನಗನ್ಸಿದ ಪ್ರಕಾರ ಡ್ರೋನ್ ಪ್ರತಾಪ್ ಅವ್ರು ಹೇಳಿರೋದು ನಿಜ ಅನಿಸುತ್ತೆ. ಯಾಕಂದರೆ ಅವರು ನಡೀತಾ ಇರೋದು ಅವ್ರ ಲೈಫಲ್ಲಿ ನಿಜ ನಡೀತಾ ಇದೆ, ಅದಕ್ಕೋಸ್ಕರ ನಮ್ಗೆ ಅವನ ಮೇಲೆ ಸ್ವಲ್ಪ ಇದೆ. ಹಾಗಾದರೆ 100% ಪ್ರತಾಪ್ ಅವ್ರನ್ನ ನಂಬ್ತೀರಾ? 100% ಅವ್ರಿಗೊಂದು ಚಾನ್ಸ್ ಕೊಡ್ಬೋದಾ? ಕೊಡ್ಬೋದು ಮೇಡಮ್. ಓಕೆ ಸರ್, ಈಗ ಬಿಗ್ ಬಾಸ್ ಮನೇಲಿ ಪ್ರತಾಪ್ ಅವ್ರ ಆಟ ಹೇಗಿದೆ? ಪ್ರತಾಪ್ ಅವ್ರ ಆಟ, ಅವ್ರ ರಿಯಲ್ ಆಟ ಅವ್ರು ಆಡ್ತಾ ಇದ್ದಾರೆ. ಇನ್ನೂ ಅವ್ರು ಸ್ವಲ್ಪ ಓಪನ್ ಆಗಬೇಕು ಅಂತ ಸ್ವಲ್ಪ ನಮ್ಗೆ ಅನಿಸುತ್ತೆ ಮೇಡಮ್. ಓಕೆ ಸರ್, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿದ್ದು ನಿಮ್ಗೆ ಅನಿಸುತ್ತೆ? ಎಲ್ಲರಿಗೂ ಒಂಥರ ಪೇರೆಂಟ್ಸ್ ಜೊತೆ ಮಾತಾಡಿದ್ರೆ ಹಾಗೆ ಆಗುತ್ತೆ. ಅವ್ರು 3 years 4 years ಬ್ಯಾಕ್ ಆದಮೇಲೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡಿದ್ದಾರೆ. ಆದರೆ ಅವ್ರು ಖುಷಿ ಆಗಿದೆ ಒಟ್ಟಿನಲ್ಲಿ, ನಮಗೂ ಅದು ಖುಷಿನೇ. ಸರ್, ಈಗ ಕೆಲವೊಂದ್ಸರಿ ಬಿಗ್ ಬಾಸ್ ಮನೇಲಿ ಅವ್ರನ್ನ ಚುಚ್ಚಿ ಮಾತಾಡಿದ್ದುಂಟು, ರೆಕ್ಕೆ ಪುಕ್ಕ ಕಿತ್ತಾಕ್ತೀನಿ ಆ ಥರ ಈ ಥರ ಅಂತೆಲ್ಲ. ಆ ಥರ ಅವ್ರು ಬೇರೆಯವ್ರು ಮಾತಾಡೋದು ಸಹಜ, ಆದರೆ ಅವರು ಅದಕ್ಕೂ ಯಾವುದಕ್ಕೂ ರಿಯಾಕ್ಟ್ ಮಾಡ್ದಿರೋ ಅವರು ಓಪನ್ ಅಪ್ ಈಗ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಮ್ಮ ಖುಷಿ. ಅಂದರೆ ಕೆಲವರು ಹೇಳ್ತಾರೆ ಪ್ರತಾಪ್ ಅವ್ರ ಹತ್ರ ಇರೋದಕ್ಕೋಸ್ಕರ ಇಲ್ಲೂ ಸಹ ಕಾಗೆ ಹಾರಿಸಿದ್ದಾನೆ, ಎಲ್ಲರೂ ಕಣ್ಣಿಗೆ ಮಣ್ಣು ಏರಿಸ್ತಾ ಇದ್ದಾನೆ ಅನ್ನೋದ್ರ ಮಾತುಗಳು ಹೇಳ್ತಾರೆ. ಮಾತುಗಳು ಹೇಳಿದ್ರು ಆದರೂ ಅವರು ಏನು ರಿಯಾಕ್ಟ್ ಮಾಡಿ, ಆದರೂ ಅವ್ರು ಈಗ ಒಳ್ಳೆ ರಿಯಾಕ್ಟಿಂಗ್ ಕೊಡ್ತಾ ಇದ್ದಾರೆ, ಓಪನ್ ಅಪ್ ಈಗ ಆಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಖುಷಿನೇ ಇದೆ ಪ್ರತಾಪ್ ಅವ್ರನ್ನ. ಓಕೆ, ವಿನಯ್ ಬಗ್ಗೆ ಏನು ಅನ್ಸುತ್ತೆ? ವಿನಯ್ ಬಗ್ಗೆ ಅವರು ಇಲ್ಲ ಮೇಡಮ್, ಅವರು ಸುಮ್ಮನೆ ಕಾಂಪಿಟೇಷನ್ ಗೇಮ್ ಆಡ್ಬೇಕಾದ್ರೆ ಮಾತ್ರ ಅವ್ರು ಬರ್ತಾರೆ ಅಷ್ಟೇ. ಆಮೇಲೆ ಒಬ್ರ ಹತ್ರ ಹೇಳೋದು ಇಬ್ಬರ ಹತ್ರ ಹೇಳೋದು ಅವರು ಮಾಡೇ ಮಾಡ್ತಾರೆ, ಅವ್ರದ್ದು ನಮ್ಗೆ ಇಷ್ಟ ಇಲ್ಲ ಮೇಡಮ್. ಸರ್, ಕಾರ್ತಿಕ್, ತನಿಷಾ ಮತ್ತು ಸಂಗೀತ ಅವರು ಪರವಾಗಿಲ್ಲ ಮೇಡಮ್, ಅವ್ರು ಆಡ್ತಾ ಇದ್ದಾರೆ. ಅವರು ಸಂಗೀತನೂ ಪರವಾಗಿಲ್ಲ, ಅವರು ಓಪನ್ ಅಪ್ ಥರನೂ ಮಾಡ್ತಾ ಇದ್ದಾರೆ. ನಮಗೆ ಅವ್ರ ಮೇಲೇನೂ ಅಷ್ಟೊಂದು ಇಲ್ಲ, ಅದೇ ಇದೇ ಮಾಮೂಲಿ. ಸರ್, ಈಗ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ನಾನು ಜಾಸ್ತಿ ಕೇಳ್ಪಟ್ಟಿಲ್ಲ, ಕೇಳಿದ್ದೀನಿ ಹೊರತು. ಅಂದರೆ ಅವರು ರೈತರ ಬಗ್ಗೆ ಜಾಸ್ತಿ, ಅಂದರೆ ಅವರು ಸ್ವಲ್ಪ ಡೈರೆಕ್ಟಾಗಿ ಮಾತಾಡ್ತಾರೆ, ಆದರೆ ಅವ್ರ ಗೇಮಲ್ಲಿ ಇಲ್ಲ ಅಂತ ಅನ್ಸ್ಕೊತೀನಿ ಮೇಡಮ್. ಓಕೆ ಸರ್, ಈಗ ಫೈನಲ್ ಆಗಿ ಬಿಗ್ ಬಾಸ್ ಮನೇಲಿ ಯಾವ ಥರ ಇದೆ ನಿಮಗೆ ಎಂಟರ್ಟೈನ್ ಆಗಿದೆ ಹೇಳಕ್ಕಂದ್ರೆ ನಾನು ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಅಂದರೆ ಮಾಮೂಲಿ ಈಗ ಗೇಮ್ ಅಂದರೆ ಪ್ರತಾಪ್ ಅವರು ಅಷ್ಟೊಂದೇನು ತೋರಿಸ್ತಾ ಇಲ್ಲ, ಈಗ ಮುಂದೆ ತೋರಿಸ್ಬೋದು ಅಂದ್ಕೊಂಡಿದ್ದೀನಿ. ವರ್ತೂರ್ ಸಂತೋಷ ಮತ್ತು ಪ್ರತಾಪ್ ಅವರು. ಯಾಕೆಂದ್ರೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಏನೋ ಉಸ್ತುವಾರಿ ಅಂತಾರಲ್ಲ, ಪ್ರತಾಪ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಒಂದು ವಾರ ಯಾವ್ದಿನ ಈ ವಾರ ನೋಡಿಲ್ಲ ಅಂತ ಹೇಳ್ದಲ್ವಾ ಮೇಡಮ್, ನಾನು ಈ ವಾರ ಕೊಟ್ಟಿರೋದು ಕಳಪೆ. ಅದು ಇರ್ಲಿಲ್ಲ, ಅವ್ರಿಗಿಂತ ಜಾಸ್ತಿ ಕಳಪೆ ಆಗಿರೋರು ಇದ್ರು. ಬಟ್ ಬಿಗ್ ಬಾಸ್ ನಾವು ಎಷ್ಟೋ ದಿವಸದಿಂದ ಫಾಲೋ ಮಾಡ್ತಾ ಇದೀವಿ, ಬಟ್ ಅದ್ರಲ್ಲೆಲ್ಲ ಗೇಮ್ಸ್ ಪಾಲಿಟಿಕ್ಸ್ ಜಾಸ್ತಿ ಇರುತ್ತೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೇ ಅದು. ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಮಾತಾಡ್ಬೇಕು, ಜಾಸ್ತಿ ಮಾತಾಡ್ತಾ ಇಲ್ಲ ಅಷ್ಟೇ. ಅವರು ಜಾಸ್ತಿ ಮಾತಿಲ್ಲ, ಅವರಲ್ಲಿ ಗೇಮ್ ಇದೆ, ಮಾತಿಲ್ಲ. ಬಿಗ್ ಬಾಸ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕು? ಈ ವಾರ ನಮ್ಗೆ ವಿನಯ್ ಅವ್ರಂದ್ರೆ ಅದು ಆನೆ ಅಂತಾರಲ್ಲ, ವಿನಯ್ ಅವ್ರಂದ್ರೆ ನಮ್ಗೆ ಇಷ್ಟ ಆಗಲ್ಲ. ವಿನಯ್ ಅವ್ರು ಹೊರಟೋಗಿ ಆಚೆ, ಅವ್ರ ಗೇಮ್ ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಆಗಿಲ್ಲ ಅವ್ರದ್ದು.